ಸರ್ ಕೆಪಿಎಸ್ಸಿ ವಿಚಾರಕ್ಕೆ ಸರ್ ಈಗಾಗಲೇ ಸಭೆಗಳಾಗಿದ್ದಾವೆ. ಸೊ ತಾವು ಕೂಡ ಇದ್ರೆ ಇವತ್ತು ಕೂಡ ಸಭೆ ಇದೆ ಸರ್. ಯಾಕಂದರೆ ಈಗ ಪ್ರಸ್ತುತ ಏನಂತಂದರೆ ಭಾಳ ದೊಡ್ಡ ಮಟ್ಟದಲ್ಲಿ ಹಗರಣ ನಡೆದಿದೆ, CBI ತನಿಖೆ ಆಗಬೇಕು, BJP ಆಗ್ರಹ ಮಾಡ್ತಾ ಇದೆ. ಸೊ ಸಭೆಯಲ್ಲಿ ಏನಾದರೂ ತೀರ್ಮಾನ ಆಗಿದೆ? ಒಂದು ಅದರ ಬಗ್ಗೆ ಸಭೆ ಅಲ್ಲ ಇದು. ದೇಶಪಾಂಡೆ ಅವರ ನೇತೃತ್ವದಲ್ಲಿ ನಾವೊಂದಷ್ಟು ಜನ ಹಾಕಿ KPSCಯ ಈ ಹಗರಣದಿಂದ ಮುಕ್ತಿ ಮಾಡಲಿಕ್ಕೆ KPSC ನಮ್ಮ ಯುವಕರಿಗೆ ಯುವತಿಯರಿಗೆ ನ್ಯಾಯಚ್ಯುತ ಮಾರ್ಗದಲ್ಲಿ ನೌಕರಿ ಕೊಡಲಿಕ್ಕೆ ಏನು ಮಾಡಬೇಕು, ಅದನ್ನು ಸುಧಾರಣೆ ಹೇಗೆ ಮಾಡಬೇಕು ಅನ್ನೋದನ್ನ ಅಧ್ಯಯನ ಮಾಡಿ ಒಂದು ರಿಪೋರ್ಟನ್ನು ಕೊಡ್ತಾಯಿದ್ವಿ. ಸಾಕಷ್ಟು ಸಭೆಗಳು ಈಗಾಗಲೇ ಆಗಿದೆ. ಇವತ್ತು ಮಧ್ಯಾಹ್ನ ಕೂಡ ಒಂದು ಸಭೆ ಇದೆ. ಅದರಲ್ಲಿ ಇದು ಬರ್ತಾ ಇಲ್ಲ. ಇದು ಏನು ನ್ಯೂನತೆ ಆಗಿದೆ ಅನ್ನುವಂಥದ್ದನ್ನ ನಾವು ಕಂಡುಹಿಡಿಬೋದು ಮತ್ತು ಅದಕ್ಕೆ ಏನು ಪರಿಹಾರ ಅನ್ನುವಂಥದ್ದನ್ನು ಕೂಡ ನಾವು ಯೋಚನೆ ಮಾಡ್ಬೋದು. ನನ್ನ ವಿನಂತಿ ಏನಂದರೆ, ಕರ್ನಾಟಕ ರಾಜ್ಯ ಕಣ್ಮುಚ್ಕೊಂಡು ಕೂರಬಾರ್ದು. ಎಲ್ಲ ಪರೀಕ್ಷೆನಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಲೋಪ ಆಗಿದೆ. ಅದನ್ನು ಮಾಡೋರೇ ಒಂದಷ್ಟು ಜನ ಇದ್ದಾರೆ. ಉದಾಹರಣೆಗೆ ಇದೇ ಸರ್ಕಾರ 16ನೇ ಇಸ್ವಿನಲ್ಲಿದ್ದಾಗ ಒಂದು ರಾಸಾಯನಿಕ ಕೆಮಿಸ್ಟ್ರಿ ಪೇಪರ್ 2-3 ಸರಿ 10 ದಿನದ ಡಿಫ್ರೆನ್ಸಸ್ನಲ್ಲಿ PUC ಪೇಪರ್ ಲೀಕೇಜ್ ಆಯಿತು. ಸುಮಾರು 5-6 ಜನ ಮಕ್ಕಳು ನೇಣು ಹಾಕೊಂಡು ಸತ್ತೋದು. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಅಧ್ವಾನ. ಇದು ಬೇರೆ ಬೇರೆ ಪರೀಕ್ಷೆಯಲ್ಲಿ ಇವತ್ತು ಕೂಡ ನಡೀತಾ ಇದೆ. ಈಗಾಗಲೇ KPSC ನಡೆದಂಥ ಹಗರಣಗಳು ನಿಮ್ಮ ಮೀಡಿಯಾದಲ್ಲಿ ಪ್ರತಿನಿತ್ಯ ಬರ್ತಾ ಇದೆ. 80 ಲಕ್ಷ ರೂಪಾಯಿ ಒಂದು ಪೋಸ್ಟಿಗೆ ಕೊಟ್ಟು ಅದನ್ನು ಮಾಡಿರುವಂಥದ್ದು ಖಂಡಿತವಾಗೂ ಪರೀಕ್ಷೆ ಬರೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ಇದು ಅನ್ಯಾಯ ಆಗಿದೆ. ಕೇವಲ ಅಲ್ಲಿ ನೀಟ್ ಪರೀಕ್ಷೆಯ ಬಗ್ಗೆ ಭಾರಿ ಎಗರಾಡ್ತದೆ ಕಾಂಗ್ರೆಸ್ ಪಕ್ಷ. ಅದು ಸರಿ ಅಂತ ನಾನು ಇದನ್ನು ಹೇಳಿ ಸಮರ್ಥಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಅದು ತಪ್ಪು. ಈಗಾಗಲೇ ಕೇಂದ್ರ ಸರ್ಕಾರ ಕ್ರಮ ತಗೊಂಡಿದೆ. ಇವತ್ತಾಗಲೇ ಅದರ ಬಗ್ಗೆ ಕಾಯ್ದೆಯನ್ನು ಕೂಡ ಮಂಡನೆ ಮಾಡ್ತಾಯಿದೆ. ಅವ್ರಿಗೇನು ಶಿಕ್ಷೆ ಆಗಬೇಕು ಅಂತೇಳಿ. ಇನ್ಮೇಲೆ ಪರೀಕ್ಷೆಗಳಲ್ಲಿ ಈ ರೀತಿ ಆಗಲೇಬಾರ್ದು. ಅದಕ್ಕಾಗಿ 10 ವರ್ಷ ಕಠಿಣ ಸಜೆ, ಕೋಟಿಗಟ್ಟಲೆ ರೂಪಾಯಿಯ ಪೆನಾಲ್ಟಿ, ಇವೆಲ್ಲವೂ ಕೂಡ 10 ಕೋಟಿ ಈಗಾಗಲೇ ಪೆನಾಲ್ಟಿಯನ್ನು ಹಾಕುವಂಥದ್ದು ಕೂಡ ಈಗಾಗಲೇ ಪ್ರಸ್ತಾಪ ಆಗಿದೆ. ಲೋಕಸಭೆಯಲ್ಲಿ ಅದರದ್ದು ನಡೀತಾ ಇದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಪದೇ ಪದೇ ಇದಾಗ್ತಾಯಿದೆ. ಹಾಗಾಗಿ ನಿಜವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇವತ್ತು ತಲೆ ತಗ್ಗಿಸುವಂಥ ಕೆಲಸ ಅಂತ ನಾನು ಭಾವಿಸ್ತೇನೆ. ತಕ್ಷಣ ಇದಕ್ಕೆ ಏನಾದರೂ ಒಂದು ರಾಜ್ಯ ಮಟ್ಟದಲ್ಲಿ ಕೂಡ ಕಾಯ್ದೆ ತರಬೇಕು. ಬೇರೆಯವ್ರನ್ನ ಟೀಕೆ ಮಾಡೋದ್ರಲ್ಲಿ ತಾನು ದೊಡ್ಡವನು ಅಂತ ತೋರಿಸ್ಕೊಳ್ಳೋದಲ್ಲ. ನಮ್ಮ ರಾಜ್ಯದಲ್ಲಿ ಈ ನ್ಯೂನತೆಗಳಾಗದಿದ್ದಾಗೆ ಮತ್ತು ನಮ್ಮ ವಿದ್ಯಾವಂತ ಯುವಕರಿಗೆ ಯುವತಿಯರಿಗೆ ವಂಚನೆ ಆಗುವ ಹಾಗೆ ಯಾವ ಕಾರಣಕ್ಕೂ ಕೂಡ ಇದು ನಡೀಬಾರ್ದು. ಇದನ್ನು ನಾನು ಖಂಡಿಸ್ತೇನೆ. ಬರುವ ದಿನಗಳಲ್ಲಿ ಇದಕ್ಕೂ ಕೂಡ ರಾಜ್ಯ ಮಟ್ಟದಲ್ಲಿ ಒಂದು ಕಾಯ್ದೆಯನ್ನು ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಮತ್ತು ಈ ಪ್ರಕರಣವನ್ನು CBIಗೆ ವಹಿಸಬೇಕು. ಯಾಕಂದರೆ ಇಲ್ಲಿರ್ತಕ್ಕಂಥ ಅಧಿಕಾರಸ್ಥ ಜನರು ಕೂಡ ಇದರಲ್ಲಿ ಇನ್ವಾಲ್ವ್ ಆದಂಗೆ ಕಂಡು ಬರ್ತಾ ಇದೆ. ಆದ್ದರಿಂದ ನಮ್ಮ ಸರ್ಕಾರದ ಅಧಿಕಾರಿ ಇದನ್ನು ತನಿಖೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. CBIಗೆ ವಹಿಸಿ ಸರಿಯಾದ ತನಿಖೆ ನಡೆಸಬೇಕು. ಯಾರು ತಪ್ಪಿತಸ್ಥರು ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನಾನು ಒತ್ತಾಯಿಸ್ತೇನೆ. ತರಬೇಕು ಅಂತಿದ್ದೀರಾ? ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳನ್ನ ಹೊಣೆ ಹೊರಬೇಕು, ಇದು ಏನಾದ್ರು ಪೇಪರ್ ಲೀಕ್ ಆದರೆ ಅಂತ ಹೇಳಿ. ಸರ್, ಯಾರೋ ಏನು ಮಾಡಬೇಕು ಅಂತೇಳಾದರೂ ಒಂದು ಆ್ಯಕ್ಟ ತರಲಿ. ಯಾರನ್ನ ಹೊಣೆಗಾರನ ಮಾಡಬೇಕು, ಅದು ಸರಿಯಾಗತ್ತಾ ಏನು ಅನ್ನುವಂಥದ್ದನ್ನ ಆ್ಯಕ್ಟ್ ತರಲಿ. ಅದರಲ್ಲಿ ನಾವು ಚರ್ಚೆ ಮಾಡ್ತೇವೆ, ನಮ್ಮ ಸಲಹೆಯನ್ನು ನಾವು ಕೊಡ್ತೀವಿ.